ನಮಸ್ಕಾರ. ವಿ.ಕೆ ಸುದ್ದಿಗೆ ಸ್ವಾಗತ. ಈ ದಿನದ ಸುದ್ದಿ. ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಜೆ.ಎಂ. ವೀರಸಂಗಯ್ಯರವರು ಮತ್ತು ರೈತ ನಾಯಕರ ಹೋರಾಟದ ಎಚ್ಚರಿಕೆಯ ಫಲವಾಗಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಂದು ವಾರದಲ್ಲಿ ಮಾಲ್ವಿ ಜಲಾಶಯಕ್ಕೆ 2 ಗೇಟ್ ಅಳವಡಿಸಿ ಮಾಲ್ವಿ ಜಲಾಶಯದಲ್ಲಿ ನೀರು ಸಂಗ್ರಹಕ್ಕೆ ಅನುವು ಮಾಡಿಕೊಟ್ಟಿದ್ದು ರೈತ ಸಂಘದ ಹೋರಾಟದ ಫಲಶ್ರುತಿ. ತರುವಾಯ ಈ ದಿನ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಜೆ.ಎಂ. ವೀರಸಂಗಯ್ಯರವರು, ಹಿರಿಯ ಮುಖಂಡರಾದ ಸಿನಿಮಾ ಮಂಜಣ್ಣನವರು, ಹನಸಿ ದೇವರಾಜ್ ರವರು, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ರವಿಕುಮಾರ್ ಅವರು, ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಬಸವನಗೌಡರು, ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ರವರು ಮಾಲ್ವಿ ಜಲಾಶಯಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆ.ಎಂ. ವೀರಸಂಗಯ್ಯರವರು, ತುಂಗಭದ್ರಾ ಜಲಾಶಯದಿಂದ ಮಾಲ್ವಿ ಜಲಾಶಯಕ್ಕೆ ನೀರು ತುಂಬಿಸುವ ಕೆಲಸ ಆಗಬೇಕು. ಜಾಕ್ವೆಲ್ ರಿಪೇರಿ ಇದ್ದಲ್ಲಿ 1 ತಿಂಗಳ ಒಳಗಾಗಿ ಸಂಬಂಧಪಟ್ಟವರು ರಿಪೇರಿ ಮಾಡಿಸಿ ಜೂನ್ ಜುಲೈ ತಿಂಗಳ ಮಳೆಗಾಲದಲ್ಲಿ ಮಾಲ್ವಿ ಡ್ಯಾಮ್ನಲ್ಲಿ ನೀರು ತುಂಬಿಸುವ ಕೆಲಸ ಆಗಬೇಕು ಮತ್ತು ಎಡದಂಡೆ ಬಲದಂಡೆ ಕಾಲುವೆಗಳು ರಿಪೇರಿ ಆಗಿ ರೈತರ ಜಮೀನುಗಳಿಗೆ ನೀರು ಹಾಯಿಸಲು ಅನುಕೂಲ ಮಾಡಬೇಕು. ಹಗರಿಬೊಮ್ಮನಹಳ್ಳಿ ತಹಸೀಲ್ದಾರ್ ಅವರಿಗೆ ಹಕ್ಕುಪತ್ರ ಮುಖೇನ ಒತ್ತಾಯ ಮಾಡಲಾಯಿತು. ಸುಮಾರು 1 ವಾರದ ಹಿಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ನಾಗರಿಕ ವಿಭಾಗಗಳಿಂದ ನಾವು ಇಲ್ಲಿ ಭಾಗವಹಿಸಿದ್ವಿ. 2 ಗೇಟ್ಗಳು 2 ತಿಂಗಳಾದರೂ ದುರಸ್ತಿ ಆಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಂಬಂಧಪಟ್ಟ ಶಾಸಕರಿಗೂ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಇದೇ ತಿಂಗಳ 27ನೇ ತಾರೀಕು ಏಪ್ರಿಲ್ ಹಗರಿಬೊಮ್ಮನಹಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ನಿಮ್ಮನ್ನು ಒತ್ತಾಯ ಮಾಡ್ತೀವಿ ಅಂತಕ್ಕಂಥದ್ದನ್ನು ಎಚ್ಚರಿಕೆ ಕೊಟ್ಟಿದ್ವಿ. ಅದರ ಪರಿಣಾಮವಾಗಿ ಅಧಿಕಾರಿಗಳು ಮತ್ತು ಶಾಸಕರು ಜಾಗೃತಿಗೊಂಡು ಈ 2 ಗೇಟ್ಗಳನ್ನು ಕುಂದಿರಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಚಳುವಳಿಗಾರರಿಗೆ ಮತ್ತು ನಾಗರಿಕ ಸಮಾಜಕ್ಕೆ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥ ಒಂದು ವಿಚಾರ. ಇನ್ನು 2ನೇ ವಿಚಾರ, ಈ ಡ್ಯಾಮ್ ತುಂಬಕ್ಕಲ್ಲ, ತುಂಗಭದ್ರಾ ಜಲಾಶಯದ ಹಿನ್ನಲೆಯಿಂದ 1 TMC ನೀರು ಕುಡಿಯೋ ನೀರಿಗೆ ತರ್ತಕ್ಕಂಥ ಯೋಜನೆ, ಅಲ್ಲಿ ಜಾಕ್ವಾಲು ಇರ್ತಕ್ಕಂಥ ರೋಡು ಎಲ್ಲವೂ ರಿಪೇರಿ ಆಗಿರ್ತಕ್ಕಂಥ ಸಂದರ್ಭಗಳು ಕೇಳಿ ಬಂದಿದ್ದಾವೆ. ಅವು ಸುಳ್ಳ ಕರೆಯುವಂಥ ಚೆಕ್ ಮಾಡಿ ಇಟ್ಕೋಬೇಕು. ಜೂನ್ ಜುಲೈಯಲ್ಲಿ ಯಾವಾಗ ಮಳೆ ಹೆಚ್ಚಾಗಿ ಹಿನ್ನೀರು ಬರ್ತೋ ಹಾಗೆ ಈ ಡ್ಯಾಮಿಗೆ ನೀರು ತರ್ತಕ್ಕಂಥ ಮಹತ್ವದ ಕೆಲಸವನ್ನು ನಿಲ್ಲಿಸಬಾರ್ದು ಅಂತಕ್ಕಂಥ ಒಂದು ವಿಷಯ. ಇನ್ನು 2ನೇ ವಿಷಯ, 2 ಬಲದಂಡೆ ಎಡದಂಡೆ ಕಾಲುವೆಗಳು ಸಂಪೂರ್ಣವಾಗಿ ಇವತ್ತು ದುರಸ್ತಿಗೊಂಡಿದ್ದಾವೆ. ಅವನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ತ್ವರಿತಗತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಸಂಬಂಧಪಟ್ಟ ಶಾಸಕರಿಗೆ, ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ, ಸಂಬಂಧಪಟ್ಟಿಗೆ ಜಾಗೃತಿ ಕೊಡ್ತೀವಿ. ಅದು 1 ತಿಂಗಳದ ಒಳಗಾಗಿಯೇ ಅವೆಲ್ಲವೂ ಕೂಡ ಸುಭದ್ರತೆ ಬಂತು ಅಂತ ತಿಳಿಸ್ಬೇಕು. ತಿಳಿಸ್ತಾ ಇದ್ದರೆ ಮತ್ತೆ ಹಗರಿಬೊಮ್ಮನಹಳ್ಳಿಯ ನಾಗರಿಕರು, ಇದು ಜೀವ ಜಲ, ಇದು ಸುಮ್ಮನೆ ತಮಾಷೆ ಅಲ್ಲ, ಹಗರಿಬೊಮ್ಮನಹಳ್ಳಿಯ ಸಮಗ್ರ ಅಭಿವೃದ್ಧಿಯ ಸಂಕೇತ ಮಾಲ್ವಿ ಜಲಾಶಯ. ಆ ಕಾರಣಕ್ಕೆ ಯಾವ ನಾಗರಿಕ ವ್ಯಾಪಾರಸ್ಥರಾಗಿರಲಿ ಅಥವಾ ರಾಜಕೀಯ ಪಕ್ಷಗಳಾಗಿರಲಿ ಅಥವಾ ಸಂಘಟನೆಗಳಾಗಲಿ ಸುಮ್ಮನೆ ಕುಂದರೋದಿಲ್ಲ. ಮುಂದೆ ತೀವ್ರ ಹೋರಾಟಕ್ಕೆ ತಯಾರಾಗ್ತೀವಂತಕ್ಕಂಥ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಶಾಸಕರಿಗೂ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀವಿ.